ಯಾವ ಅಂಬೇಡ್ಕರ್ ಅವರು ಸಂದೇಶ ಕೊಟ್ಟಿದ್ದಾರೆ ನಮಗೆ, ಯಾವ ಶೋಷಿತ ವರ್ಗಗಳ ಬದುಕನ್ನು ಯಾವ ರೀತಿ ಸರಿಸಮನಾಗಿ ಎಲ್ಲರಿಗೂ ಒಂದು ಸಮಾನತೆಯನ್ನು ತರಬೇಕು ಅಂತಕ್ಕಂಥದ್ದು ಅವರ ಸಂವಿಧಾನದ ಮೂಲ ಇರ್ತಕ್ಕಂಥದ್ದೇನಿದೆ. ನಾನು ಈ ಸಭೆಗೆ ಬರೋದಕ್ಕಿಂತ ಮುಂಚೆ ಬಹುಶಃ ನನ್ನ ಮನೆ ಹತ್ತಿರ ಕೆಲವರು ಇದ್ದವರು ಬಂದಿದ್ದೀರಿಲ್ಲ. ಈಗ ಸುಮಾರು 2 ಗಂಟೆಗಳ ಕಾಲ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಂಥ ಆ ಬಡವರ ಕಷ್ಟಗಳನ್ನು ಕೇಳ್ತಕ್ಕಂಥದ್ದಕ್ಕೆ ಅಲ್ಲಿ ನಾನು ಏನು ಸಮಯ ಕಳೆದಿದ್ದೇನೆ, ಆ ಸಮಯ ಕಳೆದಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ನಮಗೇನು ಸಂದೇಶ ಕೊಟ್ಟಿದ್ದಾರೆ ಅದನ್ನು ಅರ್ಥಪೂರ್ಣವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲು ಆ ಒಂದು ಬದುಕನ್ನು ಕಟ್ಟಬೇಕು ಅಂತಕ್ಕಂಥದ್ದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಬಡವರು ಬಂದು ಅವ್ರ ಕಷ್ಟ ಏನು ಇಳ್ಕೊಳ್ಳಿಕ್ಕೆ ಬಂದರು. ಅವರು ಎಲ್ಲರ ಸಮಸ್ಯೆಗಳನ್ನು ಬಗೆಹರಿಸಿ ಇಲ್ಲಿಗೆ ಬರೋದು ತಡವಾಯಿತು. ನಿಮ್ಮೆಲ್ಲರಲ್ಲಿ ಕ್ಷಮೆ ಕೊಡ್ತೀನಿ, ಮಾಧ್ಯಮದ ಸ್ನೇಹಿತರಲ್ಲೂ ಕ್ಷಮೆ ಕೊಡ್ತೀನಿ. ಆ ಬಂದಂಥ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ ಒಂದು 2 ವಿಷಯಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಒಂದು ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು, ವಯಸ್ಸಾಗಿರ್ತಕ್ಕಂಥದ್ದು, ಸೈಟ್ ಇಲ್ಲ, ಮನೆ ಇಲ್ಲ, ತುರುವೇಕೆರೆಯಿಂದ ಬಂದಿದ್ದಾರೆ. ಅದು ಮಾಯಸಂದ್ರ ಗ್ರಾಮದಿಂದ. ಮನೆಯೂ ಇಲ್ಲ, ಸೈಟು ಇಲ್ಲ, ಜೀವನಕ್ಕೆ ಆಧಾರ ಇಲ್ಲ. ನನಗೇನಾದರೂ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ಬಂತು. ನಾನು ಮಾಧ್ಯಮದ ಸ್ನೇಹಿತರಿಂದ ಹೇಳ್ತಾ ಇದ್ದೇನೆ, ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳು ಅಲ್ಲೆಲ್ಲ ಒಂದು ಸೇತುವೆ ಉದ್ಘಾಟನೆ ಮಾಡಿ, ಸೇತುವೆಗೂ ಸಿದ್ದರಾಮಯ್ಯ ಸೇತುವೆ ಅಂತಲೇ ಇಟ್ಕೊಂಡಿದ್ದಾರೆ. ಆ ಸೇತುವೆಯ ಶಂಕುಸ್ಥಾಪನೆ ಆಗಿದ್ದು 2014ರಲ್ಲೋ 15ರಲ್ಲೋ ಶಂಕುಸ್ಥಾಪನೆ ಮಾಡಿದ್ದಾರೆ. ಆ ಸೇತುವೆ ಕೆಲಸಕ್ಕೆ ಹಣದ ಬಿಡುಗಡೆ ಆರ್ಥಿಕ ಇಲಾಖೆಯಿಂದ ಒಂದು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪ ಹಿಂದೆ ಇರೋ ಸಮಾಧಾನವಾಗಿರ್ಬೇಕನ್ನ. ಅದು ಮಾಧ್ಯಮದ ಸ್ನೇಹಿತರಿಗೆ ಇದು ಪ್ರಮುಖವಾದಂಥ ವಿಚಾರ. ಇವತ್ತು ನಿನ್ನೆ ದಿನ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ನಾವು ಯಾವ ಒಂದು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, 1,30,000 ಕೋಟಿ ಖರ್ಚಾಗಿದೆ, ಆದರೂ ನನ್ನ ಸರ್ಕಾರ ಅಭಿವೃದ್ಧಿಗೆ ಪೂರಕವಾಗಿದೆ, ಆದರೆ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಒಂದು ಸೇತುವೆಯ ಕಾಮಗಾರಿಗೆ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟಿರ್ತಕ್ಕಂಥದ್ದು 2013-14ರಲ್ಲೂ ಕೊಟ್ಟಿದ್ದಾರೆ. ಸೇತುವೆ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರೇ ಶಂಕುಸ್ಥಾಪನೆ ಹೌದು ಮಾಡಿದ್ದಾರೆ 2014ರಲ್ಲಿನ. ಈಗ ಸುಮಾರು ಹೆಚ್ಚು ಕಡಿಮೆ 12 ವರ್ಷ ಆಗಿದೆ. 12 ವರ್ಷ ಆದಮೇಲೆ ಆ ಸೇತುವೆ ಒಂದು 20-30 ಹಳ್ಳಿಗೆ ಅನುಕೂಲ ಆಗ್ತದೆ. ಅದು ಸಿದ್ದರಾಮಯ್ಯವರೇ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಅವ್ರ ಹೆಸರನ್ನ ಪಾಪ ಮುಗ್ಧ ಜನ ಇಟ್ಟಿದ್ದಾರೆ. ಅವ್ರ ಹೆಸರನ್ನ ಪ್ರತಿಮೆನೂ ಪಾಪ ಅನಾವರಣ ಮಾಡಿದ್ದಾರೆ. ಒಳ್ಳೆಯದು, ಸಂತೋಷ. ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಅವರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಸಾಗರಕಟ್ಟೆ ಅಂತ ಒಂದು ಗ್ರಾಮ, ಸಾಗರಕಟ್ಟೆಯಿಂದ KR ನಗರಿಗೆ ಒಂದು ರಸ್ತೆ ಇದೆ. ಅದು ಕಾವೇರಿಯ ಬ್ಯಾಕ್ ವಾಟರ್ ಇರ್ತಕ್ಕಂಥ ಒಂದು ಭಾಗ. ಅಲ್ಲಿ 2006 ನಾನು ಮುಖ್ಯಮಂತ್ರಿ ಇದ್ದಾಗ ಸಾಗರಕಟ್ಟೆಯಿಂದ KR ನಗರಕ್ಕೆ ಡೈರೆಕ್ಟಾಗಿ ಒಂದು ಸೇತುವೆ ನಿರ್ಮಾಣ ಮಾಡಿದ್ದೇವೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ. ಇಲ್ಲಿ ಆ 14ರಲ್ಲಿ ಆ ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿದ್ರು. ಅವತ್ತು ಹಣ ಆ ಸಂದರ್ಭದಲ್ಲೇ ಬಿಡುಗಡೆ ಮಾಡತಕ್ಕಂಥ ತೀರ್ಮಾನ ಆಡಳಿತಾತ್ಮಕವಂತ ಮಂಜೂರಾತಿ ಆರ್ಥಿಕ ಇಲಾಖೆಯನ್ನು ತಗೊಂಡಿದ್ದಾರೆ. ಆ ದುಡ್ಡು ಇವತ್ತಿನ ಈ 3 ವರ್ಷದ ಸರ್ಕಾರದಲ್ಲಿ ಕೊಟ್ಟಿರೋ ದುಡ್ಡಲ್ಲ. ಅದು ಏನು ಸರ್ ತಿಪ್ಪೇಸ್ವಾಮಿಯವರೇ, ಈ 3 ವರ್ಷದ್ದಲ್ಲ, ಹಳೇ ಆಡಳಿತಾತ್ಮಕವಂತ ಮಂಜೂರಾತಿ 10 ವರ್ಷದಿಂದ. ಈಗ ನನ್ನ ಇಲಾಖೆಯಲ್ಲಿ ಇವತ್ತು ಆ ಬ್ರಿಡ್ಜ್ ಕಟ್ಟಿದ್ದೇವೆ ಅಂತಾರೆ, ಅಭಿವೃದ್ಧಿಗೆ ಅದನ್ನು ತೋರಿಸ್ತಾರೆ. ಈಗ ನಾವು ಅಭಿವೃದ್ಧಿನಲ್ಲಿ ಎಲ್ಲೂ ಕುಂಠಿತವಾಗಿಲ್ಲ, ನಾವು ಚೆನ್ನಾಗಿದ್ದೇವೆ, ಸದೃಢವಾಗಿ ಅಂತೆ. ಆದರೆ ಅವರ ಸದೃಢತೆ ಹಳೆ ಕಾಲದ್ದು. ಈಗಿನ 3 ವರ್ಷದ ಗ್ಯಾರಂಟಿ ಜೊತೆಗೆ ಈ ಕಾರ್ಯಕ್ರಮ ಕೊಟ್ಟಿರೋದಲ್ಲ. ಇವತ್ತು ಅವ್ರು ಏನು ಕಾರ್ಯಕ್ರಮ ಮಾಡ್ತಾರೆ, ಹಲವಾರು ಕಾರ್ಯಕ್ರಮಗಳು ಹಿಂದಿನ ಸರ್ಕಾರಗಳಲ್ಲಿ ನಡೆದಿರ್ತಕ್ಕಂಥದ್ದು ಇವರು ಉದ್ಘಾಟನೆ ಮಾಡ್ತಾರೆ. ಅದೊಂದು ಭಾಗ ಇರಲಿ, ಅದು ಭಾಳ ಹೇಳಕ್ಕೆ ಹೋಗೋಲ್ಲ. ಮಾಧ್ಯಮ ಸ್ನೇಹಿತರಿಂದ
ಕ್ಲಾರಿಫಿಕೇಷನ್ ಕೊಟ್ಟೆ ಅಷ್ಟೇ. ಮುಖ್ಯಮಂತ್ರಿಗಳು ಇದೇನೋ ಬಿ ಜೆ ಪಿಯವ್ರನ್ನ ಮಹಾನ್ ಸುಳ್ಳುಗಾರರು ಅಂತಲೇ ಭಾಷಣ ಮಾಡೋರು. ಯಾರು ಮಹಾನ್ ಸುಳ್ಳುಗಾರರು ಅಂತಕ್ಕಂಥ ಆತ್ಮಪಟ್ಟು ನೋಡ್ಕೋಬೇಕು ಅವರು. ಇಲ್ಲಿ ಬೆಳಗ್ಗೆ ನಾನು ಆ ಒಂದು ಪರಿಷ್ಠ ಜಾತಿಗೆ ಸೇರತಕ್ಕಂಥ ಒಂದು ಹೆಣ್ಣು ಮಗಳು ಮನೆ ಮುಂದೆ, ಇದು ಸಾವಿರಾರು ಜನ ಬರ್ತಾರೆ ಎವ್ರಿಡೇ ನನ್ನ ಮುಂದೆ ಇಂಥ ಒಂದು ಸಮಸ್ಯೆ ಇರ್ತಕ್ಕಂಥವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.